ಕಾಂಗ್ರೆಸ್ನಲ್ಲಿ ಇವತ್ತು ಸರ್ಕಾರ ನಡೀತಾ ಇದೆ. ಪೂರ್ಣ ಅವಧಿಯ ಸರ್ಕಾರ ಕೊಡೋಕ್ಕೆ ನಾವು ಮುಂದಾಗ್ತೇವೆ. ನಾಯಕತ್ವ ಬದಲಾವಣೆಯ ಕುರಿತಂತೆ ಯಾವುದೇ ಮಾಹಿತಿ ನಮ್ಗೆ ಯಾರಿಗೂ ಇಲ್ಲ. ಯಾಕಂದರೆ ಯಾರು ಮಾತು ಕೊಟ್ಟಿದ್ದು, ಯಾರು ಮಾತು ತಪ್ಪಿದ್ದಾರೆ ಅಥವಾ ಯಾರು ಮಾತು ಎತ್ತಿಡಿತಾವ್ರೆ ಅನ್ನೋ ವಿಚಾರ ಬಹುದೊಡ್ಡ ಮಟ್ಟದಲ್ಲಿ ಏನು ಚರ್ಚೆ ಆಗ್ತಾ ಇದೆ. ವರಿಷ್ಠರು ಸಹ ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ, ನಾಯಕತ್ವ ಬದಲಾವಣೆಯ ಕುರಿತಂತೆ ಯಾರೂ ಮಾತಾಡಬಾರ್ದು ಅನ್ನೋದು. ಜೊತೆಗೆ ಕಾಂಗ್ರೆಸ್ ಪಕ್ಷದ ಸರ್ಕಾರ ಇವತ್ತು ರಾಜ್ಯದಲ್ಲಿ ಇರುವಂಥದ್ದು ಉತ್ತಮ ಆಡಳಿತ ಕೊಡಬೇಕು, ಜನರಿಗೆ ಕೊಟ್ಟಂತಹ ಭರವಸೆಗಳನ್ನ ಈಡೇರಿಸಬೇಕು. ನಾವಿರುವಂತಹ 139 ಜನ ಶಾಸಕರು ಯಾರಿದ್ದೀವಿ, ನಾವೆಲ್ಲರೂ ಒಂದಾಗಿದ್ದೀವಿ. ನಮ್ಮ ಏನು ಉದ್ದೇಶ ಇರುವಂಥದ್ದೇ ಕಾಂಗ್ರೆಸ್ ತತ್ವ. ಹಾಗಾಗಿ ಯಾವುದೇ ಬಣ್ಣ ರಾಜಕಾರಣ, ಯಾರ ಜೊತೆ ಎಷ್ಟು ಜನ ಇದ್ದಾರೆ, ಸಂಖ್ಯೆ ಬಲ ಇದೆಲ್ಲ ನಮ್ಮಲ್ಲಿ ಇಲ್ಲ. ನಿಜ, ಕೆಲವ್ರಿಗೆ ಮಾತ್ರ ಸಚಿವರಾಗುವಂಥ ಅವಕಾಶ ಸಿಕ್ತು. ಇನ್ನು ಅನೇಕರು ಆಸೆ ಇಟ್ಕೊಂಡಿದ್ದಾರೆ. ಅವಕಾಶ ಸಿಕ್ಕಿದಾಗ ಎಲ್ಲರಿಗೂ ಏಕಕಾಲಕ್ಕೆ ಅಧಿಕಾರ ಕೊಡೋಕ್ಕಾಗಲ್ಲ. ಸೊ ಆ ಕಾರಣಕ್ಕಾಗಿ ಇವತ್ತು ಏನು 2.5 ವರ್ಷ ಆಗಿದ ನಂತರ ಕೆಲವರಿಗೆ ಸಚಿವ ಸ್ಥಾನವನ್ನು ಕೊಡಬೇಕು ಅನ್ನೋ ಕೂಗು ಏನು ಬರ್ತಾ ಇದೆ, ಆ ಹಾದಿಯಲ್ಲಿ ನಿರೀಕ್ಷೆಯಲ್ಲಿರುವಂಥದ್ರಲ್ಲಿ ನಾನು ಇದ್ದೇನೆ. ಸೊ ಈ ಕಾರಣಕ್ಕಾಗಿ ನಾವು ಮಾಡಬೇಕಾಗಿರುವಂತಹ ಜನಪರವಾದಂತಹ ಕಾರ್ಯಗಳಿಗೆ ಅವಕಾಶ ಸಿಗಬೇಕು ಅನ್ನೋದನ್ನು ನಾವು ಹೇಳ್ತಾ ಇದ್ದೀವಿ. ನಿನ್ನೆ AICC ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು ಬೆಂಗಳೂರಿಗೆ ಬಂದಿದ್ದಾರೆ. ಅಲ್ಲೂ ಕೂಡ ಅನೇಕ ಜನ ಶಾಸಕರು ಭೇಟಿಯಾಗಿದ್ದಾರೆ. DK ಶಿವಕುಮಾರ್ ಅವರು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳು ನಿನ್ನೆ ಮೈಸೂರಲ್ಲಿ ಕೊಟ್ಟಂಥ ಹೇಳಿಕೆಗೆ ಭಾಳ ಒಂದು ಸ್ಪೋರ್ಟಿವ್ ಆಗಿ DK ಶಿವಕುಮಾರ್ ಅವರು ಸಹ ಆಲ್ ದಿ ಬೆಸ್ಟ್ ಅಂತ ಹೇಳಿದ್ದಾರೆ. ಸೊ ಹೀಗಾಗಿ ಇದನ್ನು ಮುಂದುವರ್ಸ್ಕೊಂಡು ಹೋಗುವಂಥದ್ರಲ್ಲಿ ಅರ್ಥ ಇಲ್ಲ. ಆಗುವಂಥದ್ದು ಯಾರು ತಡೆಯೋಕ್ಕಾಗಲ್ಲ, ಆಗದೇ ಇರುವಂಥದ್ದು ಸೃಷ್ಟಿ ಮಾಡೋಕ್ಕಾಗಲ್ಲ. ನಿಮ್ಮ ಮಾತಿನಂತ ನಾಯಕತ್ವ ಬದಲಾವಣೆ ಇಲ್ಲ ಅಂತ ಆ ವಿಚಾರ ನಮ್ಮ ಕೈನಲ್ಲಿ ಇಲ್ಲ. ಹಿಂದೆನೂ ಹೇಳಿದ್ದೀವಿ, ಯಾವಾಗ ಏನು ಬೇಕಾದರೂ ಆಗಬಹುದು. ಅದಕ್ಕೆ ಸಂಪೂರ್ಣವಾದಂಥ ಹೊಣೆಗಾರಿಕೆ ವರಿಷ್ಠರದು. ಅಲ್ಲ, ನಿಮ್ಮ ಕೈಲಿ ಇಲ್ವಾ ನಾಯಕತ್ವ ಬದಲಾವಣೆನೇ ಇಲ್ವಾ ಅಂತ? ನಮ್ಮ ಕೈನಲ್ಲಿ ಇಲ್ಲ ಅಂತ ಹೇಳ್ತಾ ಇರುವಂಥದ್ದು. ಯಾಕಂತ ಹೇಳಿದ್ರೆ ನೆನ್ನೆನೂ ಕೂಡ ನಾನು ಮಾತಾಡಬೇಕಾದ್ರೆ ಹೇಳಿದ್ದೇನೆ, ಅಧಿಕಾರ ಹಂಚಿಕೆ ಮಾಡುವಂಥ ಸೂತ್ರ ಆಗಿರ್ಬೋದು, ಮತ್ತೊಂದಾಗಿರ್ಬೋದು, ನಮ್ಮ ಹತ್ರ ಯಾರೂ ಚರ್ಚೆ ಮಾಡಿಲ್ಲ. ಅದನ್ನು ಗೊತ್ತಿಲ್ಲದೆ ಇರುವಂಥ ವಿಚಾರ ಹೂವಪೂಗಳನ್ನ ನಾವು ಮಾಡೋಂಗಿಲ್ಲ. ಇಲ್ಲಿ ಏನು ಬೇಕಾದರೂ ಆಗುತ್ತೆ, ಅದು ಆಗಬೇಕಾದ್ರೆ ಅದಕ್ಕೆ ನಾಂದಿ ಆಡಿಸ್ಬೇಕಾಗಿರೋದು ವರಿಷ್ಠರು ಎಲ್ಲಿವರೆಗೂ ಏನು ಹೇಳಲ್ವೋ ಇದರಲ್ಲಿ ಏನೂ ಹುಲಿ ಇಲ್ಲ ಅಂತ ನಾವು ಭಾಳ ಸ್ಪಷ್ಟವಾಗಿ ಹೇಳ್ಬೇಕು. ದೆಹಲಿಗೆ ಕೆಲವೊಂದಿಷ್ಟು ಶಾಸಕರು ಹೋಗಿದ್ದಾರೆ ನಾಯಕತ್ವ ಬದಲಾವಣೆ ಬಗ್ಗೆ ಮಾತನಾಡೋದಕ್ಕೆ. ಹಾಗಾಗಿ ಅದೇ ದೊಡ್ಡ ಚರ್ಚೆ ಇರುವುದು. ಇಲ್ಲಡೆ ಎಲ್ಲ ಸಂದರ್ಭದಲ್ಲೂ ಈಗ ಮುಖ್ಯಮಂತ್ರಿಗಳು ಹೋದಾಗ ಸಂಬಂಧ ಇಲ್ಲದೆ ಇರುವಂಥ ಶಾಸಕರು, ಮಂತ್ರಿಗಳು ಎಲ್ಲರೂ ಜೊತೆಗೆ ಹೋಗ್ತಾರೆ. ಅದೇ ರೀತಿಯಲ್ಲಿ DK ಶಿವಕುಮಾರ್ ಹೋದಂತಹ ಸಂದರ್ಭದಲ್ಲಿ ಅನೇಕರು ಹೋಗ್ತಾರೆ. ಈಗ ಹೋಗಿರೋರು ಇಲ್ಲಿ ಯಾರು ಪರ ಹೋಗ್ತೀರ ಅಂತ ಹೇಳ್ಬಿಟ್ಟು ಹೋಗಿದ್ದಾರೆ. ಅಲ್ಲಿ ಯಾಕೆ ಹೋಗಿದ್ದಾರೆ ಅಂತ ನಮಗೇನು ಗೊತ್ತು? ಅವ್ರು ಬಂದಮೇಲೆ ಅವ್ರು ಕೇಳಬೇಕಾಗುತ್ತೆ. ಅವರು ಟೂರ್ಗೆ ಹೋಗಿರ್ಬೋದು. ನಮ್ಗೆ ಅದೆಲ್ಲ ವಿಚಾರಗಳಿಗೆ ನಾವು ಊಹೆಗಳನ್ನ ಮಾಡ್ಕೊಳ್ಳುವಂಥದ್ದಲ್ಲ. ಕಾಂಗ್ರೆಸ್ ಪಕ್ಷದ ಅಧಿಕಾರದಲ್ಲಿರುವಂಥ ಸರ್ಕಾರ ಸುಭದ್ರವಾಗಿ ನಡೀತಾ ಇದೆ, ಅದರಲ್ಲಿ ಯಾವುದೇ ಸಂಶಯ ಇಲ್ಲ. ಪೂರ್ಣ ಅವಧಿಯನ್ನು ಉತ್ತಮವಾದಂಥ ಕೆಲಸ ಕಾರ್ಯಗಳಿಗೆ ನಾವು ಮುಂದಾಗ್ತೀವಿ. ಅಲ್ಲಿ DK ಶಿವಕುಮಾರ್ ಅವ್ರಿಗೆ ಹತಾಶರಾಗ್ಬಿಟ್ರ? ಯಾರೂ ಹತಾಶರಾಗಿಲ್ಲ. ನಮ್ಮ ಮೇಲೆ ವರಿಷ್ಠರು ಏನಾದರೂ ತೀರ್ಮಾನ ತಗೊಂಡಂತಹ ಸಂದರ್ಭದಲ್ಲಿ ಅಸಾಧ್ಯನೂ ಸಾಧ್ಯ ಆಗ್ಬೋದು. ಯಾಕೆಂದರೆ ತಾವು ಕೂಡ DK ಶಿವಕುಮಾರ್ ಅವರ ಬೆಂಬಲಿಗರಿಗೆ, ಯಾಕಂದರೆ ತಮ್ಮ ಟಿಕೆಟ್ ಕೊಟ್ಟಿದ್ದಂಥದ್ದು ತಮ್ಮ ರಾಜಕಾರಣದ ಹಿನ್ನೆಲೆ ಎಲ್ಲ ಗಮನಿಸ್ತಾ ಇದ್ರೆ. ಇಲ್ಲ, ನಾನು ಹೇಳಿದ್ದೇನೆ ನೋಡಿ, ನಾವು ನನ್ನ ಪೋಷಕರು ಕೊಟ್ಟಿರುವಂಥದ್ದು ಉಪಕಾರ ಮಾಡೋವನಿಗೆ ನೆನಿಬೇಕು. ನನ್ನ ಋಣ DK ಶಿವಕುಮಾರ್ಗೆ ಇದೆ. ನನಗೆ ರಾಜಕೀಯವಾದಂತಹ ರೂಪ ಕೊಟ್ಟಂಥವ್ರು. ಅದನ್ನು ಎಲ್ಲ ಕಡೆಗೆ ನಾನು ಹೇಳಿದ್ದೇನೆ. ನನಗೇನೋ ಲಾಭ ಆಗುತ್ತೆ, ನಷ್ಟ ಆಗುತ್ತೆ ಅನ್ನೋದಲ್ಲ. ಇರೋದು ಮನಸ್ಸಲ್ಲಿರುವಂಥದ್ದು ಬಹಿರಂಗವಾಗಿ ಹೇಳ್ತೇನೆ ನಾನು. ಅದೇ ರೀತಿಯಲ್ಲಿ ಸಿದ್ದರಾಮಯ್ಯ ಅವ್ರ ಮೇಲೂ ನನಗೆ ಅಷ್ಟೇ ಪ್ರಮಾಣದ ಗೌರವ ಮತ್ತು ನಂಬಿಕೆ ಇದೆ. ನಾನು ಪಕ್ಷೇತರ ನಗರ ಪಾಲಿಕಾ ಸದಸ್ಯನಿದ್ದಂತಹ ಸಂದರ್ಭದಲ್ಲಿ ಜಾತ್ಯತೀತ ಜನತಾದಳದ ಅಧಿಕೃತ ಮೇಯರ್ ಅಭ್ಯರ್ಥಿನ ಘೋಷಣೆ ಮಾಡಿದಂಥದ್ದು. ಸೊ ಅದು
ಎಲ್ಲ ಸನ್ನಿವೇಶಗಳು ಯಾವ ಸನ್ನಿವೇಶದಿಂದ ನಾವು ಮೇಲೆ ಬಂದಿದ್ದೀವಿ ಅದನ್ನು ಮರೆಯೋಕ್ಕಾಗಲ್ಲ. ಆದರೆ ಇವತ್ತು ನಮ್ಮ ಮುಂದೆ ಇರುವಂಥ ವಿಚಾರ ರಾಜ್ಯದ ಅಧಿಕಾರದ ಚುಕ್ಕಾಣಿ ಹಿಡಿದಿರುವಂಥದ್ದು. ಇದರಲ್ಲಿ ಯಾವುದೇ ವ್ಯತ್ಯಾಸಗಳಾಗಬಾರ್ದು. ಆಸೆ ಎಲ್ಲರಿಗಿದ್ದೇ ಇರುತ್ತೆ. ಆಸೆ ಯಾವಾಗ ಪೂರೈಸುತ್ತೆ ಅಂತ ನನ್ನ ಕೈನಲ್ಲಿರ್ತಾ ಇದ್ದರೆ ಇವತ್ತೇ ಮಾಡ್ಕೋತಾ ಇದ್ದೆ. ಅದು ಯಾವಾಗ ಆಗುತ್ತೆ ಕಾದು ನೋಡೋಣ ಅಂತ ಕಾಯ್ತಾ ಇದ್ದೆ. ಹೈಕಮಾಂಡ್ನ ಮೌನ ಪಾರ್ಟಿಗೆ ಡ್ಯಾಮೇಜ್ ಮಾಡ್ತಾ ಇಲ್ವಾ ಈ ವಿಚಾರದಲ್ಲಿ ಅಧಿಕಾರ ಹಂಚಿಕೆ ವಿಚಾರ? ನೋಡಿ, ಕೆಲವೊಂದು ವಿಚಾರಗಳು ನಾನು ಅತ್ಯಂತ ಸ್ಪಷ್ಟವಾಗಿ ಹೇಳಿದ್ದೇನೆ. ನಮ್ಮ ವರಿಷ್ಠರು ತಗೋಬೇಕಾಗಿರುವಂಥ ತೀರ್ಮಾನಗಳನ್ನು ತತ್ಕ್ಷಣ ಅಲ್ಲೇ ತಗೊಂಡಂತಹ ಸಂದರ್ಭದಲ್ಲಿ ಇದು ಡ್ಯಾಮೇಜ್ ಆಗುವಂತಹ ಕಾರಣಕ್ಕೆ ಅಥವಾ ಅಷ್ಟು ಮುಂದೆ ಬೆಳೆಯುವಂಥದ್ದಕ್ಕೆ ಅವಕಾಶ ಇರಲಿಲ್ಲ. ಈಗ ಪ್ರಾರಂಭದಿಂದನೂ ಅಧಿಕಾರ ಹಂಚಿಕೆಯ ಸೂತ್ರ ಏನು ಒಪ್ಪಂದ ಆಗಿದೆ ಅನ್ನೋದನ್ನು ಇದು 2.5 ವರ್ಷ ಬಿಟ್ಟಿದ್ದೇ ತಪ್ಪಾಯಿತು. ಇದಕ್ಕೇನಾದರೂ ಒಂದು ಸೂತ್ರನ ಅವರು ತತ್ಕ್ಷಣ ಆಗಿದೆ ಅನ್ಬೇಕು, ಇಲ್ಲಾಂದರೆ ಎಲ್ಲವೂ ಹೈಕಮಾಂಡ್ ಹೇಳ್ದಂಗೆ ನಡಿಬೇಕು ಅನ್ನೋದಾದರೂ ಹೇಳಬೇಕಾಗಿತ್ತು. ಸೊ ಕೆಲವೊಮ್ಮೆ ಈ ಏನು ನಿಧಾನಗತಿಯಲ್ಲಿ ಅಥವಾ ನಾವು ತಗೋಬೇಕಾಗೋ ತೀರ್ಮಾನನ ಮುಂದೂಡಿಸಿದಂತಹ ಸಂದರ್ಭದಲ್ಲಿ ಕೆಲವೊಂದು ಅಪಾಯಕಾರಿಯಾದಂತಹ ಬೆಳವಣಿಗೆಗಳು ಆಗುತ್ತೆ. ಬಟ್ ಪಕ್ಷಕ್ಕೆ ಯಾವುದೇ ತೊಂದರೆ ಆಗಿಲ್ಲ, ನಾವೆಲ್ಲರೂ ಒಟ್ಟಿಗಾಗಿದ್ದೀವಿ. ಇಲ್ಲ, ಅಂಥದ್ದೇನಿಲ್ಲ. ಈಗ ಅದಕ್ಕೆ ಸ್ಪಷ್ಟತೆಯಿಂದ ಉತ್ತರ ಇನ್ನೊಂದು 2 ದಿನಗಳಲ್ಲಿ ಬರುವಂಥ ನಿರೀಕ್ಷೆನೂ ಇದೆ. ಸ್ಪಷ್ಟತೆ ಬರುತ್ತೆ. ಹೈಕಮಾಂಡ್ 2 ದಿನದಲ್ಲಿ ಸ್ಪಷ್ಟ ಮಾಡ್ಬೋದು. ಖಂಡಿತವಾಗಿ ಭಾಳ ಸ್ಪಷ್ಟವಾದಂತಹ ಸಂದೇಶ ಬರುತ್ತೆ. ಕಾಂಗ್ರೆಸ್ನಲ್ಲಿ ಇವತ್ತು ಸರ್ಕಾರ ನಡೀತಾ ಇದೆ. ಪೂರ್ಣ ಅವಧಿಯ ಸರ್ಕಾರ ಕೊಡೋಕ್ಕೆ ನಾವು ಮುಂದಾಗ್ತೇವೆ. ನಾಯಕತ್ವ ಬದಲಾವಣೆಯ ಕುರಿತಂತೆ ಯಾವುದೇ ಮಾಹಿತಿ ನಮ್ಗೆ ಯಾರಿಗೂ ಇಲ್ಲ. ಯಾಕಂದರೆ ಯಾರು ಮಾತು ಕೊಟ್ಟಿದ್ದು, ಯಾರು ಮಾತು ತಪ್ಪಿದ್ದಾರೆ ಅಥವಾ ಯಾರು ಮಾತು ಎತ್ತಿಡಿತಾವ್ರೆ ಅನ್ನೋ ವಿಚಾರ ಬಹುದೊಡ್ಡ ಮಟ್ಟದಲ್ಲಿ ಏನು ಚರ್ಚೆ ಆಗ್ತಾ ಇದೆ. ವರಿಷ್ಠರು ಸಹ ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ, ನಾಯಕತ್ವ ಬದಲಾವಣೆಯ ಕುರಿತಂತೆ ಯಾರೂ ಮಾತಾಡಬಾರ್ದು ಅನ್ನೋದು. ಜೊತೆಗೆ ಕಾಂಗ್ರೆಸ್ ಪಕ್ಷದ ಸರ್ಕಾರ ಇವತ್ತು ರಾಜ್ಯದಲ್ಲಿ ಇರುವಂಥದ್ದು ಉತ್ತಮ ಆಡಳಿತ ಕೊಡಬೇಕು, ಜನರಿಗೆ ಕೊಟ್ಟಂತಹ ಭರವಸೆಗಳನ್ನ ಈಡೇರಿಸಬೇಕು. ನಾವಿರುವಂತಹ 139 ಜನ ಶಾಸಕರು ಯಾರಿದ್ದೀವಿ, ನಾವೆಲ್ಲರೂ ಒಂದಾಗಿದ್ದೀವಿ. ನಮ್ಮ ಏನು ಉದ್ದೇಶ ಇರುವಂಥದ್ದೇ ಕಾಂಗ್ರೆಸ್ ತತ್ವ. ಹಾಗಾಗಿ ಯಾವುದೇ ಬಣ್ಣ ರಾಜಕಾರಣ, ಯಾರ ಜೊತೆ ಎಷ್ಟು ಜನ ಇದ್ದಾರೆ, ಸಂಖ್ಯೆ ಬಲ ಇದೆಲ್ಲ ನಮ್ಮಲ್ಲಿ ಇಲ್ಲ. ನಿಜ, ಕೆಲವ್ರಿಗೆ ಮಾತ್ರ ಸಚಿವರಾಗುವಂಥ ಅವಕಾಶ ಸಿಕ್ತು. ಇನ್ನು ಅನೇಕರು ಆಸೆ ಇಟ್ಕೊಂಡಿದ್ದಾರೆ. ಅವಕಾಶ ಸಿಕ್ಕಿದಾಗ ಎಲ್ಲರಿಗೂ ಏಕಕಾಲಕ್ಕೆ ಅಧಿಕಾರ ಕೊಡೋಕ್ಕಾಗಲ್ಲ. ಸೊ ಆ ಕಾರಣಕ್ಕಾಗಿ ಇವತ್ತು ಏನು 2.5 ವರ್ಷ ಆಗಿದ ನಂತರ ಕೆಲವರಿಗೆ ಸಚಿವ ಸ್ಥಾನವನ್ನು ಕೊಡಬೇಕು ಅನ್ನೋ ಕೂಗು ಏನು ಬರ್ತಾ ಇದೆ, ಆ ಹಾದಿಯಲ್ಲಿ ನಿರೀಕ್ಷೆಯಲ್ಲಿರುವಂಥದ್ರಲ್ಲಿ ನಾನು ಇದ್ದೇನೆ. ಸೊ ಈ ಕಾರಣಕ್ಕಾಗಿ ನಾವು ಮಾಡಬೇಕಾಗಿರುವಂತಹ ಜನಪರವಾದಂತಹ ಕಾರ್ಯಗಳಿಗೆ ಅವಕಾಶ ಸಿಗಬೇಕು ಅನ್ನೋದನ್ನು ನಾವು ಹೇಳ್ತಾ ಇದ್ದೀವಿ. ನಿನ್ನೆ AICC ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು ಬೆಂಗಳೂರಿಗೆ ಬಂದಿದ್ದಾರೆ. ಅಲ್ಲೂ ಕೂಡ ಅನೇಕ ಜನ ಶಾಸಕರು ಭೇಟಿಯಾಗಿದ್ದಾರೆ. DK ಶಿವಕುಮಾರ್ ಅವರು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳು ನಿನ್ನೆ ಮೈಸೂರಲ್ಲಿ ಕೊಟ್ಟಂಥ ಹೇಳಿಕೆಗೆ ಭಾಳ ಒಂದು ಸ್ಪೋರ್ಟಿವ್ ಆಗಿ DK ಶಿವಕುಮಾರ್ ಅವರು ಸಹ ಆಲ್ ದಿ ಬೆಸ್ಟ್ ಅಂತ ಹೇಳಿದ್ದಾರೆ. ಸೊ ಹೀಗಾಗಿ ಇದನ್ನು ಮುಂದುವರ್ಸ್ಕೊಂಡು ಹೋಗುವಂಥದ್ರಲ್ಲಿ ಅರ್ಥ ಇಲ್ಲ. ಆಗುವಂಥದ್ದು ಯಾರು ತಡೆಯೋಕ್ಕಾಗಲ್ಲ, ಆಗದೇ ಇರುವಂಥದ್ದು ಸೃಷ್ಟಿ ಮಾಡೋಕ್ಕಾಗಲ್ಲ. ನಿಮ್ಮ ಮಾತಿನ ನಾಯಕತ್ವ ಬದಲಾವಣೆ ಇಲ್ಲ ಅಂತ ಆ ವಿಚಾರ ನಮ್ಮ ಕೈನಲ್ಲಿ ಇಲ್ಲ. ಹಿಂದೆನೂ ಹೇಳಿದ್ದೀವಿ, ಯಾವಾಗ ಏನು ಬೇಕಾದರೂ ಆಗಬಹುದು. ಅದಕ್ಕೆ ಸಂಪೂರ್ಣವಾದಂಥ ಹೊಣೆಗಾರಿಕೆ ವರಿಷ್ಠರದು. ನಿಮ್ಮ ಕೈಲಿ ಇಲ್ವಾ, ನಾಯಕತ್ವ ಬದಲಾವಣೆನೇ ಇಲ್ವಾ ಅಂತ? ನಮ್ಮ ಕೈನಲ್ಲಿ ಇಲ್ಲ ಅಂತ ಹೇಳ್ತಾ ಇರುವಂಥದ್ದು. ಯಾಕಂತ ಹೇಳಿದ್ರೆ ನೆನ್ನೆನೂ ಕೂಡ ನಾನು ಮಾತಾಡಬೇಕಾದ್ರೆ ಹೇಳಿದ್ದೇನೆ, ಅಧಿಕಾರ ಹಂಚಿಕೆ ಮಾಡುವಂಥ ಸೂತ್ರ ಆಗಿರ್ಬೋದು, ಮತ್ತೊಂದಾಗಿರ್ಬೋದು, ನಮ್ಮ ಹತ್ರ ಯಾರೂ ಚರ್ಚೆ ಮಾಡಿಲ್ಲ. ಅದನ್ನು ಗೊತ್ತಿಲ್ಲದೆ ಇರುವಂಥ ವಿಚಾರ ಹೂವಪೂಗಳನ್ನ ನಾವು ಮಾಡೋಂಗಿಲ್ಲ. ಇಲ್ಲಿ ಏನು ಬೇಕಾದರೂ ಆಗುತ್ತೆ. ಅದು ಆಗಬೇಕಾದ್ರೆ ಅದಕ್ಕೆ ನಾಂದಿ ಆಡಿಸ್ಬೇಕಾಗಿರೋದು ವರಿಷ್ಠರು ಎಲ್ಲಿವರೆಗೂ ಏನು ಹೇಳಲ್ವೋ ಇದರಲ್ಲಿ ಏನೂ ಉಳಿ ಇಲ್ಲ ಅಂತ ನಾವು ಭಾಳ ಸ್ಪಷ್ಟವಾಗಿ ಹೇಳ್ಬೇಕು.